ಒಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಮೃತಪಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿರಲಿಲ್ಲ. ಬಟ್ ನಿನ್ನೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮೊಮ್ಮಗನ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಮೊಮ್ಮಗನ ವಿವಾಹ ಸಂಭ್ರಮ ಆರತಕ್ಷತೆಯಲ್ಲಿ ಘಟಾನುಘಟಿ ನಾಯಕರೆಲ್ಲ ಭಾಗಿಯಾಗಿದ್ದಾರೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಿನಿ ತಾರೆಯರು, ವಿವಿಧ ಗಣ್ಯರು, ಹೈಕಮಾಂಡ್ನಿಂದ ಕೆಲ ವರಿಷ್ಠರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಬಂದಿದ್ರು. ಪ್ರಮುಖವಾಗಿ ಅಮಿತ್ ಶಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಂದು ದೃಶ್ಯ ನೋಡ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ರಾಜಕೀಯ ಏನೇ ಇರಲಿ, ಯಾವುದೇ ಪಕ್ಷದವರಾಗ್ಲಿ, ಬಟ್ ಈ ಸಭೆ ಸಮಾರಂಭಗಳು ಅಥವಾ ಎದುರು ಬದ್ರ ಆದಾಗ ಕುಶಲೋಪರಿ ವಿಚಾರಿಸುವಂತಹ ಕ್ಷಣಗಳು ಹಲವು ಬಾರಿ ನಾವು ಗಮನಿಸಿದ್ವಿ. ಆದ್ರೆ ಪ್ರಮುಖವಾಗಿ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರ ಬಾಂಧವ್ಯ ರಾಜಕೀಯ ಹೊರತುಪಡಿಸಿ ಬಹಳ ಚೆನ್ನಾಗಿದೆ ಅಂತ. ಸೊ ಬರೀ ವಿವಾಹ ಸಮಾರಂಭ ಅನ್ನೋ ಕಾರಣಕ್ಕಲ್ಲ, ಒಂದ್ಸಾರಿ ಸಿದ್ದರಾಮಯ್ಯನವರು ಆರೋಗ್ಯ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಭೇಟಿ ಹಾಕಿ ವಿಚಾರಿಸಿರೋದು, ಯಡಿಯೂರಪ್ಪನವರು ಆರೋಗ್ಯ ಸರಿಯಾಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಹೋಗಿ ಭೇಟಿ ಹಾಕಿ ವಿಚಾರಿಸಿರೋದು, ಜೊತೆಗೆ ಹಲವು ಬಾರಿ ಎದುರು ಬದ್ರ ಆದಾಗಲೂ ಕೂಡ ಅವರ ಕುಶಲೋಪರಿ ವಿಚಾರಿಸಿರುವಂತಹ ಕ್ಷಣಗಳು, ಇದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ರಾಜ್ಯದ ಜನ ನೋಡೋದು, ರಾಜಕೀಯ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೊಡೆದಾಡ್ಕೊಳ್ತೀವಿ, ಬಟ್ ಕೊನೆಯದಾಗಿ ಅವರೇ ಒಂದಾಗಿರ್ತಾರೆ ಕೆಲ ಕ್ಷಣಗಳಲ್ಲಿ ಅಂತ. ಹಾಗಾಗಿ ವಿವಾಹ ಸಮಾರಂಭದಲ್ಲೂ ಕೂಡ ಅಷ್ಟೂ ಜನ ಪಕ್ಷ ಭೇದ ಮರೆತು BS ಯಡಿಯೂರಪ್ಪನವರ ಮೊಮ್ಮಗನ ವಿವಾಹ ಆರತಕ್ಷತೆಯ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಕ್ಷಣಗಳನ್ನ ನೋಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಪಕ್ಕದಲ್ಲೇ ನಿಂತ್ಕೊಂಡಿರೋದು, ಬಸವರಾಜ ಬೊಮ್ಮಾಯಿ ಅವರು ಭಾಗಿಯಾಗಿರೋದು, ಹಲವು ಘಟಾನುಘಟಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯಿಂದಲೂ ಕೂಡ ಅನೇಕ ನಾಯಕರು ಆಗಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಒಂದಂತೂ ಸತ್ಯ, ಸಿಎಂ ಸಿದ್ದರಾಮಯ್ಯನವರು ಅಷ್ಟು ಉತ್ಸಾಹದಲ್ಲಿ ಇಲ್ಲ. ಬಟ್ ಇದು ಅನಿವಾರ್ಯ, ಕಾರ್ಯಕ್ರಮಕ್ಕೆ ಅವರು ಆಹ್ವಾನ ಇತ್ತು, ಹಾಗಾಗಿ ಭಾಗಿಯಾಗಲೇಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಅವರು ಭಾಗಿಯಾದಂಗೆ ಕಾಣಿಸ್ತಾ ಇದೆ. ಬಟ್ ಅವರ ಮುಖದಲ್ಲಿ ಅಂತ ಉತ್ಸಾಹ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹೇಗೆ ಮರೆಯಕ್ಕಾಗತ್ತೆ ಹೇಳಿ? ರಾಜ್ಯದಲ್ಲಿ ಇಂಥದ್ದು ಅವಘಡ ಆದಾಗ, ರಾಜ್ಯ ಸರ್ಕಾರದ ಮೇಲೆ ಇಷ್ಟೆಲ್ಲ ಆಪಾದನೆಗಳು ಬಂದಂತ ಹೊತ್ತಲ್ಲಿ ಇದೆಲ್ಲವನ್ನ ಮರೆತು ಉತ್ಸಾಹದಿಂದ, ಸಂಭ್ರಮದಿಂದ ಯಾವುದಾದ್ರೂ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಕ್ಕಾಗುತ್ತಾ? ಖಂಡಿತ ಇಲ್ಲ. ಮನಸ್ಸಲ್ಲಿ ಆ ನೋವು ಸತತವಾಗಿ ಸಿದ್ದರಾಮಯ್ಯನವ್ರನ್ನ ಕಾಡ್ತಾ ಇದ್ರು ಕೂಡ ಯಡಿಯೂರಪ್ಪನವರ ಆಮಂತ್ರಣದ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ರು, ಭಾಗಿ ಕೂಡ ಆಗಿದ್ರು. ಅದರಲ್ಲಿ ಪ್ರಮುಖವಾಗಿ ಮತ್ತೊಂದು ಕಡೆ ಸಿನಿ ತಾರೆಯರು ಕೂಡ ಭಾಗಿಯಾಗಿದ್ರು. ಯಶ್ ಅವರು ಕೂಡ ಬಂದಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಶ್ ಸೇರಿದಂತೆ ಹಲವು ಸಿನಿ ರಂಗದ ತಾರೆಯರು, ಮತ್ತೊಂದು ಕಡೆ ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಯಡಿಯೂರಪ್ಪನವರ ಮೊಮ್ಮಗನ ಆರತಕ್ಷತೆಯ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಈ ಪಕ್ಷದ ನಾಯಕರನ್ನ ಗಮನಿಸಿದಾಗ, ಈ ಪಕ್ಷ ಅಥವಾ ರಾಜಕೀಯ ಬಂದಾಗ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ವೈಯಕ್ತಿಕವಾಗಿ ಅವರ ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮೋಸ್ಟ್ಲಿ ಈ ದೃಶ್ಯಗಳು ಸಾಕ್ಷಿ ಅಂತ ಅನ್ಸುತ್ತೆ. ಬಹುತೇಕ ಎಲ್ಲ ಪಕ್ಷ ಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಕರ್ನಾಟಕ ಯಾವಾಗ್ಲೂ ಕೂಡ ರಾಜಕೀಯವಾಗಿ ಮಾದರಿ ರಾಜ್ಯ ಅಂತ ಕರೆಸ್ಕೊಳ್ಳೋದು ಇದೇ ಕಾರಣಕ್ಕೋಸ್ಕರವೇ. ರಾಜಕೀಯವಾಗಿ ಏನೇ ಬೇರೆ ಬೇರೆ ಪಕ್ಷಗಳಲ್ಲಿರ್ಬೋದು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಬೋದು, ಆದ್ರೆ ವೈಯಕ್ತಿಕ ಜೀವನ, ವೈಯಕ್ತಿಕ ವಿಚಾರಗಳು ಅಂತ ಬಂದಾಗ ಸಹಜವಾಗಿ ಒಬ್ಬರ ಕಾರ್ಯಕ್ರಮಗಳಿಗೆ ಮತ್ತೊಬ್ಬರು ಬರುವಂತದ್ದನ್ನ ನಾವು ನೋಡಿದೀವಿ. ಹಲವು ದಶಕಗಳಿಂದ ಇದು ನಡ್ಕೊಂಡು ಬಂದಿರುವಂತದ್ದೇ. ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ, ಯಡಿಯೂರಪ್ಪ ನೇರ ವಿಧಾನಸಭೆ ಒಳಗಡೆ, ವಿಧಾನಸಭೆ ಹೊರಗಡೆ ರಾಜಕೀಯ ವಿಚಾರಗಳಿಗೋಸ್ಕರ ಕಿತ್ತಾಡ್ಕೊಂಡ್ರು ಕೂಡ ಇಂಥ ಕಾರ್ಯಕ್ರಮಗಳು, ಮದುವೆ ಸಮಾರಂಭಗಳಾದಾಗ ಸಹಜವಾಗಿ ಹೋಗುವಂತದ್ದು, ಅವರ ಕುಶಲೋಪರಿಯನ್ನ ವಿಚಾರಿಸುವಂತದ್ದು, ಅವ್ರ ಜೊತೆ ಇರುವಂತದ್ದು. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಅನಾರೋಗ್ಯಕ್ಕೆ ಒಳಗಾದಂತ ಒಂದು ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೂಡ ಹೋಗಿ ಅವರನ್ನ ಭೇಟಿ ಮಾಡಿ ಬಂದಿತ್ತು. ಅದೇ ರೀತಿ ಯಡಿಯೂರಪ್ಪ ಅವ್ರಿಗೆ ಆ ಸಮಸ್ಯೆ ಆದಾಗಲೂ ಕೂಡ ಎಲ್ಲಾ ನಾಯಕರು ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿದ್ರು. ದೇವೇಗೌಡರ ಸಂದರ್ಭದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಹೋಗಿ ಬಂದಿದ್ರು. ಹೀಗಾಗಿ ಕರ್ನಾಟಕ ಬೇರೆ ಈ ರಾಜಕೀಯ ವಾತಾವರಣವನ್ನ ನಾವು ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ರಾಜಕೀಯ ಅಂದ್ರೆ
ಅಲ್ಲಿ ರಾಜಕೀಯವನ್ನ ವೈಯಕ್ತಿಕವಾಗಿ ತಗೊಂತಾರೆ, ವೈಯಕ್ತಿಕವಾಗಿ ನೋಡ್ತಾರೆ. ಆತ ನಮ್ಮ ವಿರೋಧಿ ಅನ್ನುವಂತ ಒಂದು ರೀತಿಯಲ್ಲಿ ವೈಯಕ್ತಿಕ ಜೀವನದಲ್ಲೂ ಕೂಡ ಹಾಗೆ ಆಗ್ತಾರೆ. ನಾವು ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಮತ್ತೊಂದು ಪಕ್ಷದ ನಾಯಕರುಗಳನ್ನ ಸಾಲುಗಟ್ಟಿ ಜೈಲಿಗೆ ಕಳಿಸಿದಂತ ಒಂದು ಉದಾಹರಣೆಗಳನ್ನು ಕೂಡ ತಮಿಳುನಾಡಲ್ಲಿ ನೋಡಿದ್ವಿ, ಆಂಧ್ರ ಪ್ರದೇಶದಲ್ಲಿ ನೋಡಿದ್ವಿ, ತೆಲಂಗಾಣದಲ್ಲೂ ಕೂಡ ನೋಡ್ತಾ ಇದೀವಿ. ಆದ್ರೆ ಕರ್ನಾಟಕ ಅಂತ ಬಂದಾಗ ಆ ರೀತಿ ಯಾವತ್ತೂ ಇಲ್ಲ. ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿ ಇರ್ತಾರೆ. ಈಗ ನಿನ್ನೆ ರಾಘವೇಂದ್ರ ಅವರ ಮಗನ ಮದುವೆಯಲ್ಲಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಹೋಗಿರುವಂತದ್ದನ್ನ ನಾವು ನೋಡಿದ್ವಿ. ಸಿದ್ದರಾಮಯ್ಯ ಅವರು ಹೋಗಿ ಬಂದ್ರು, ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಬಂದ್ರು, ಅದೇ ರೀತಿ ಕುಮಾರಸ್ವಾಮಿ ಅವರ ಕುಟುಂಬವು ಕೂಡ ಹೋಗಿ ಬಂತು, ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಬಂದು ಹೋಗಿರುವಂತದ್ದು. ಹೀಗಾಗಿ ನಮ್ಮ ರಾಜ್ಯ ಇದೇ ಕಾರಣಕ್ಕೋಸ್ಕರವೇ ಒಂದು ಮಾಡೆಲ್ ರಾಜ್ಯ ಅಂತ ನಾವು ಕರೆಯುವಂತದ್ದು. ರಾಜಕೀಯವನ್ನ ಹೊರತುಪಡಿಸಿ ನಮ್ಮ ನಾಯಕರುಗಳು ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಬೇರೆ ಬೇರೆ ಪಕ್ಷಗಳಲ್ಲಿದ್ರು ಕೂಡ ರಾಜಕೀಯವೇ ಬೇರೆ, ನಮ್ಮ ವೈಯಕ್ತಿಕ ವಿಚಾರಗಳೇ ಬೇರೆ ಅನ್ನುವಂತ ಒಂದು ರೀತಿಯಲ್ಲಿ ನಡ್ಕೊಳ್ತಾರೆ. ಹೀಗಾಗಿ ನಮ್ಮ ರಾಜ್ಯದ ಬಗ್ಗೆ ಈ ವಿಚಾರದಲ್ಲಿ ಹೆಮ್ಮೆ ಇದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.